ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿನೋದ್ ಕುಮಾರ್. ಮತ್ತೆ ನನ್ನ ಚಾನಲ್ಗೆ ಸುಸ್ವಾಗತ. ಸೊ ಗೈಸ್, ಲಾಸ್ಟ್ ವೀಡಿಯೋಸಲ್ಲಿ ನಾವು ಫಂಕ್ಷನ್ಸ್ ಬಗ್ಗೆ ನೋಡ್ಕೊಂಡಿದ್ದೀವಿ. ಸೊ ಫಂಕ್ಷನ್ ಬೇಸಿಕ್ಸು, ಫಂಕ್ಷನ್ಸ್ ಅಡ್ವಾನ್ಸು ಆ್ಯಂಡ್ ಆಲ್ಸೋ ಬಿಲ್ಟ್ ಇನ್ ಫಂಕ್ಷನ್ಸ್ ಕೂಡ ನೋಡಿದ್ದೀವಿ. ಸೊ ಫಂಕ್ಷನ್ಸ್ ಬೇಸಿಕಲ್ಲಿ ಬಂದುಬಿಟ್ಟು ನಾರ್ಮಲಾಗಿ ಫಂಕ್ಷನ್ನ ಕ್ರಿಯೇಟ್ ಮಾಡೋದು ಹೇಗೆ, ಆಕ್ಸೆಸ್ ಮಾಡೋದು ಹೇಗೆ, ಆ್ಯಂಡ್ ಫಂಕ್ಷನ್ಸ್ ಅಡ್ವಾನ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಂಕ್ಷನ್ ಆರ್ಗ್ಯುಮೆಂಟ್ಸ್ ನೋಡಿದ್ದೀವಿ. ಸೊ ಆರ್ಗ್ಯುಮೆಂಟ್ಸ್ ಆರ್ ನಥಿಂಗ್ ಬಟ್ ಕೈಂಡ್ ಆಫ್ ಟೇಕಿಂಗ್ ಯೂಸರ್ ಇನ್ಪುಟ್. ಸೊ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಬಂದುಬಿಟ್ಟು ನಮಗೆ ಪೊಸಿಷನಲ್ ಆರ್ಗ್ಯುಮೆಂಟ್ಸ್ ಇತ್ತು, ಪ್ರಿಡಿಫೈನ್ಡ್ ಆರ್ಗ್ಯುಮೆಂಟ್ಸ್. ಸೊ ನಾವು ಡಿಫೈನ್ ಮಾಡೋದು ಹೇಗೆ, ಸೊ ಅಲ್ಲಿ ಡಿಫೈನ್ ಮಾಡಿ ಯೂಸರ್ ಹತ್ರದಿಂದ ಬೇಕಾಗಿರೋ ಇನ್ಪುಟ್ ತೊಗೊಳ್ಳೋದು ಹೇಗೆ, ಆ್ಯಂಡ್ ಆಲ್ಸೋ ವೇರಿಯಬಲಿಂದ ಆರ್ಗ್ಯುಮೆಂಟ್ಸ್ ನೋಡ್ಕೊಂಡಿದ್ದೀವಿ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಬಿಲ್ಟ್ ಇನ್ ಫಂಕ್ಷನ್ಸ್. ಸೊ ಬಿಲ್ಟ್ ಇನ್ ಫಂಕ್ಷನ್ಸಲ್ಲಿ ನಾವು ಆಲ್ರೆಡಿ ಕೆಲವರು ಪೈಥಾನ್ ಡೆವಲಪರ್ಸು ಒಂದು ಪರ್ಟಿಕ್ಯುಲರ್ ಟಾಸ್ಕ್ ಸ್ಪೆಸಿಫಿಕ್ ಆಗಿ ಕೋಡ್ ಬರೆದು ಇಟ್ಟಿರ್ತಾರೆ. ಜಸ್ಟ್ ನಾವು ಆ ಫಂಕ್ಷನ್ಸ್ನ ಕಾಲ್ ಮಾಡಿ ನಮಗೆ ಎಲ್ಲಿ ಬೇಕೋ, ಯಾವ ಯೂಸ್ ಕೇಸ್ ಬೇಕೋ ಅದನ್ನು ನಾವು ಇಲ್ಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಬಿಲ್ಟ್ ಇನ್ ಫಂಕ್ಷನ್ಸ್ನ ಯೂಸ್ ಮಾಡ್ತಾಯಿದ್ದೀವಿ. ಸೊ ಇದು ನಾವು ಪೈಥಾನ್ ಇಂಟರ್ಮೀಡಿಯೇಟಲ್ಲಿ ಇಲ್ಲಿವರೆಗೂ ಕಲ್ತಿರೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಟೈಪ್ಸ್ ಆಫ್ ಫಂಕ್ಷನ್ಸ್ ಇದೆ. ಸೊ ಫಂಕ್ಷನ್ಸ್ ನಾವು ಬರಿತೀವಿ, ಗುಡ್, ಬಟ್ ಅದರಲ್ಲೂ ಕೆಲವು ಟೈಪ್ಸ್ ಇದೆ ವಿಚ್ ವಿಲ್ ಬಿ ಮೋರ್ ಲೈಕ್ ಸಮಥಿಂಗ್ ಲೈಕ್ ಬಿಲ್ಟ್ ಇನ್ ಫಂಕ್ಷನ್ಸ್. ಇದು ಕೂಡ ಒಂದು ರೀತಿ ಬಿಲ್ಟ್ ಇನ್ ಫಂಕ್ಷನ್ಸ್ ಥರನೇ, ಬಟ್ ನೀವು ಇದನ್ನು ಹೆಂಗೆ ಯೂಸ್ ಮಾಡಬೇಕು ಏನು ಅಂತ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಈ ಲ್ಯಾಂಬ್ಡಾ ಫಂಕ್ಷನ್ಸಲ್ಲಿ ನಾವು, ಸೊ ಲ್ಯಾಂಬ್ಡಾ ಫಂಕ್ಷನ್ಸ್ ಅಂದರೆ ಏನು, ಅದನ್ನು ಬರೆಯೋದು ಹೇಗೆ, ಆ್ಯಂಡ್ ನಾರ್ಮಲ್ ಫಂಕ್ಷನ್ ಬರೆಯೋದು ಹೇಗೆ, ಲ್ಯಾಂಬ್ಡಾ ಫಂಕ್ಷನ್ ಬರೆಯೋದು ಹೇಗೆ, ಡಿಫ್ರೆನ್ಸ್. ಸೊ ಅದನ್ನು ನೋಡೋಣ ಆ್ಯಂಡ್ ಕೆಲವು ಎಕ್ಸಾಂಪಲ್ಸ್ ನೋಡೋಣ ಈ ವಿಡಿಯೋದಲ್ಲಿ. ಓಕೆ, ಲೆಟ್ ಸ್ಟಾರ್ಟ್ ಆ ಡಿಸ್ಕಷನ್. ನಮ್ಮ ಡಿಸ್ಕಷನ್ನ ಸ್ಟಾರ್ಟ್ ಮಾಡೋಣ. ಸೊ ಇನ್ ಸಿಂಪಲ್, ಫಸ್ಟ್ ಲ್ಯಾಂಬ್ಡಾ ಫಂಕ್ಷನ್ ಅಂದರೆ ಏನು. ಸೊ ನಾನು ಫಸ್ಟ್ ಡೆಫಿನೇಷನ್ ಬರಿತೀನಿ. ಓಕೆ, ಸೊ ಡೆಫಿನೇಷನ್ ಬಂದುಬಿಟ್ಟು lambda function functions are a function also called as a anonymous function. anonymous function. ಸೊ ಈ ಲ್ಯಾಂಬ್ಡಾ ಫಂಕ್ಷನ್ ನಾವು ಅನಾನಮಸ್ ಫಂಕ್ಷನ್ ಅಂತೂ ಕರಿತೀವಿ, ವೇರ್ ದಟ್ ಕ್ಯಾನ್ ಬಿ have any number of arguments but only one expression. ಸೊ ಇದು ಲ್ಯಾಂಬ್ಡಾ ಫಂಕ್ಷನ್ನ ಡೆಫಿನೇಷನ್. ಸೊ ಡೆಫಿನೇಷನ್ ನಾವು ನೋಡಿಕೊಂಡ್ರೆ ಲ್ಯಾಂಬ್ಡಾ ಫಂಕ್ಷನ್ಸ್ ಆರ್ ಫಂಕ್ಷನ್ಸ್. ಸೊ ಇವು ಕೂಡ ಫಂಕ್ಷನ್ಸ್ ಥರನೇ, ಬಟ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಅನಾನಮಸ್ ಫಂಕ್ಷನ್. ಸೊ ಇದನ್ನು ನಾವು ಅನಾನಮಸ್ ಫಂಕ್ಷನ್ ಅಂತ ಕೂಡ ಕರಿತೀವಿ, ಇದನ್ನು ಲ್ಯಾಂಬ್ಡಾ ಫಂಕ್ಷನನ್ನು, ವೇರ್ ದಟ್ ಕ್ಯಾನ್ ಬಿ ಹ್ಯಾವ್ ಎನಿ ನಂಬರ್ ಆಫ್ ಆರ್ಗ್ಯುಮೆಂಟ್ಸ್. ಸೊ ಆರ್ಗ್ಯುಮೆಂಟ್ಸ್ ಇನ್ಪುಟ್ ವ್ಯಾಲ್ಯೂಸ್ ಅಂತೀವಲ್ಲ ಯೂಸರ್ ಹತ್ರ ತೊಗೊಳಕ್ಕೆ ಫಂಕ್ಷನ್ಸ್ ಒಳಗಡೆ. ಸೊ ಆರ್ಗ್ಯುಮೆಂಟ್ಸು ಎಷ್ಟಾದರೂ ಇರ್ಬೋದು, ನೋ ಪ್ರಾಬ್ಲಮ್, ಬಟ್ ಓನ್ಲಿ ಒನ್ ಎಕ್ಸ್ಪ್ರೆಷನ್. ಸೊ ಇಲ್ಲಿ ಎಕ್ಸ್ಪ್ರೆಷನ್ ಅಂದರೆ ಸಿಂಪಲ್ ಎಕ್ಸಾಂಪಲ್ ಆಗಿ ನೀವು ಅಡಿಷನ್ ಆರ್ ಸಬ್ಟ್ರಾಕ್ಷನ್ ತೊಗೊಳ್ಳಿ, ಆರ್ ಮಲ್ಟಿಪ್ಲಿಕೇಶನ್, ಡಿವಿಷನ್. ಸೊ ಇದನ್ನು ನಾವು ಎಕ್ಸಾಂಪಲ್ಗೆ ತೊಗೊಳ್ಳೋಣ. ಒನ್ ಎಕ್ಸ್ಪ್ರೆಷನ್ ವಿತ್ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್, ಎಷ್ಟಾದರೂ ಆರ್ಗ್ಯುಮೆಂಟ್ಸ್ ತೊಗೋಬೋದು. ಸೊ ಇದು ಲ್ಯಾಂಬ್ಡಾ ಫಂಕ್ಷನ್ನ ಡೆಫಿನೇಷನ್. ಸೊ ಇದನ್ನು ಓಕೆ, ಸೊ ಡೆಫಿನೇಷನ್ ಆಯ್ತಲ್ಲ. ನೆಕ್ಸ್ಟ್ ಬಂದುಬಿಟ್ಟು ವೈ ದೇ ಆರ್ ಕಾಲ್ಡ್ ಆ್ಯಸ್ ಅನಾನಮಸ್ ಫಂಕ್ಷನ್. ಸೊ ನಾನು ಇಲ್ಲೇ ಬರಿತೀನಿ. ಸೊ ವೈ ಲ್ಯಾಂಬ್ಡಾ ಫಂಕ್ಷನ್ ಕಾಲ್ಡ್ ಆ್ಯಸ್ ಅನಾನಮಸ್ ಫಂಕ್ಷನ್. ಸೊ ಯಾಕೆ ನಾವು ಲ್ಯಾಂಬ್ಡಾ ಫಂಕ್ಷನ್ನ ಅನಾನಮಸ್ ಅಂತ ಕರಿತೀವಿ? ಬಿಕಾಸ್ ದೇ ಡೋಂಟ್ ನೀಡ್ ಅ ನೇಮ್. ಬಿಕಾಸ್ ಆ ಫಂಕ್ಷನ್ಸ್ಗೆ ನೇಮ್ ಬೇಕಾಗಿಲ್ಲ. ಯು ಕ್ಯಾನ್ ಕ್ರಿಯೇಟ್ ಅ ಫಂಕ್ಷನ್ ಇನ್ just one line without having to give it a name, which is why it is called as a anonymous. ಸೊ ಇದು ಓಕೆ. ಸೊ ಇಲ್ಲಿ ಲ್ಯಾಂಬ್ಡಾ ಫಂಕ್ಷನ್ಸ್ ಅಂದರೆ ಇಟ್ಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಅನಾನಮಸ್ ಫಂಕ್ಷನ್,
where you can have a multiple number of arguments or inputs but with only one special expression. Okay, so ಇದು lambda function definition. And why lambda functions called as anonymous functions? No, so ನಾವು ಯಾಕೆ ಇದನ್ನು anonymous functions ಅಂತ ಕರಿತೀವಿ? ಸೊ ದೇ ಡೋಂಟ್ ನೀಡ್ ಅ ನೇಮ್ ಬಿಕಾಸ್ ಲ್ಯಾಂಬ್ಡಾ ಫಂಕ್ಷನ್ಸ್ ಅನ್ನೋದು ಪ್ರೀ ಡಿಫೈನ್ಡ್, ಸೊ ಅದಕ್ಕೆ ನೇಮ್ ಬೇಕಾಗಿಲ್ಲ. ಆ್ಯಂಡ್ ಯು ಕ್ಯಾನ್ ಕ್ರಿಯೇಟ್ ಅ ಫಂಕ್ಷನ್ ಇನ್ ಜಸ್ಟ್ ಒನ್ ಲೈನ್. ಸೊ ನಿಮಗೆ ವಿತ್ ಮಲ್ಟಿಪಲ್ ಲೈನ್ಸಲ್ಲಿ ಕೋಡ್ ಬರೀತೀರಲ್ಲ, ಸೊ ಆ ಮಲ್ಟಿಪಲ್ ಲೈನ್ಸಲ್ಲಿ ಬರೆಯೋ ಕೋಡ್ನ ನೀವು ಸಿಂಪ್ಲಿಫೈ ಮಾಡಿ ಓನ್ಲಿ ಜಸ್ಟ್ ಒನ್ ಲೈನಲ್ಲಿ ಕಂಪ್ಲೀಟಾಗಿ ಬರೆಯೋ ಥರ ಈ ಲ್ಯಾಂಬ್ಡಾ ಫಂಕ್ಷನ್ ವರ್ಕ್ ಆಗುತ್ತೆ. ಆ್ಯಂಡ್ ವಿತೌಟ್ ಹ್ಯಾವಿಂಗ್ ಟು ಗಿವ್ ಇಟ್ ಅ ನೇಮ್ ವಿಚ್ ಈಸ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಅನಾನಮಸ್. ಸೊ ನೀವು ಅದಕ್ಕೆ ನೇಮ್ ಕೊಡೋಂಗಿಲ್ಲ, ಕೊಡಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಅದಕ್ಕೆ ನೀವು ಅದನ್ನು ಅನಾನಮಸ್ ಫಂಕ್ಷನ್ ಅಂತ ಕರಿತೀರ. ಓಕೆ, ಸೊ ಇದು ಲ್ಯಾಂಬ್ಡಾ ಫಂಕ್ಷನ್ನ ಡೆಫಿನೇಷನ್ ಆ್ಯಂಡ್ ವೈ ಇಟ್ ಈಸ್ ಕಾಲ್ಡ್ ಎಸ್ ಅನಾನಮಸ್ ಫಂಕ್ಷನ್. ಓಕೆ, ಸೊ ಈಗ ಲೆಟ್ಸ್ ಸಿ ಒನ್ ಎಕ್ಸಾಂಪಲ್. ಸೊ ಲ್ಯಾಂಬ್ಡಾ ಫಂಕ್ಷನ್ ಅಂದರೆ ಏನು ಅಂತ ಲೆಟ್ಸ್ ರೈಟ್ ಅನ್ ಎಕ್ಸಾಂಪಲ್. ಒಂದು ಎಕ್ಸಾಂಪಲ್ ಬರೆಯೋಣ ಕೋಡ್. ಓಕೆ, ಸೊ ಸಿಂಪಲ್ಲಾಗಿ ನಾನು ಏನು ಮಾಡ್ತೀನಿ, ಒಂದು ವೇರಿಯಬಲ್ ಕ್ರಿಯೇಟ್ ಮಾಡ್ತೀನಿ ವಿಚ್ ಈಸ್ ಅಡಿಷನ್. ಸೊ ಅಡಿಷನ್ ಅನ್ನೋ ವೇರಿಯಬಲ್ ನಾನು ಏನು ಮಾಡ್ತೀನಿ, LAMBDA ಲ್ಯಾಂಬ್ಡಾ ಅನ್ನೋದು ಫಂಕ್ಷನ್. ಸೊ ನೀವು ಇಲ್ಲಿ ನೋಡಿಕೊಂಡ್ರೆ ವೇರಿಯಬಲ್ ಬರೆದ್ರೆ ನಾರ್ಮಲಾಗಿ ಬ್ಲ್ಯಾಕಲ್ಲಿದೆ, ಬಟ್ ನಾನು ಲ್ಯಾಂಬ್ಡಾ ಬರೆದ್ರೆ ಅದು ಆಟೋಮೆಟಿಕ್ಕಾಗಿ ಹೈಲೈಟ್ ಆಗ್ತಾಯಿದೆ. ಸೊ ದ್ಯಾಟ್ಸ್ ವೈ ನೀವು ನೋಡಿಕೊಂಡ್ರೆ ಲ್ಯಾಂಬ್ಡಾ ಅನ್ನೋದು ಒಂದು ಫಂಕ್ಷನ್. ಓಕೆ, ಸೊ ಲ್ಯಾಂಬ್ಡಾ ನಾನು ಏನು ಮಾಡ್ತೀನಿ, ಲ್ಯಾಂಬ್ಡಾ ಅಲ್ಲಿ ನಾನೊಂದು ವೇರಿಯಬಲ್ ಕೊಡ್ತೀನಿ. ಸೊ ಲ್ಯಾಂಬ್ಡಾ ಅಲ್ಲಿ ವೇರಿಯಬಲ್ ಬಂದುಬಿಟ್ಟು ಎಕ್ಸ್. ಓಕೆ, ಸೊ ಎಕ್ಸ್ ಕೋಲನ್ ಎಕ್ಸ್ ಪ್ಲಸ್ ವೈ 5. ಓಕೆ, ನನಗೆ ಈಗ ಪ್ರಿಂಟ್ ಅಡಿಷನ್ ಬೇಕು. ಓಕೆ, ನಾನು ಅದನ್ನು ರನ್ ಮಾಡಿದ್ರೆ ಅಡಿಷನ್ ಆಫ್ ನಾನು ನಂಬರ್ ಕೊಟ್ಟಿಲ್ಲಲ್ಲ, ಸೊ ನಂಬರ್ ಬಂದುಬಿಟ್ಟು ಲೆಟ್ಸೇ 10, ನನಗೆ 15 ಕೊಡುತ್ತೆ. ಸೊ ಇದು ಸಿಂಪಲ್ ಎಕ್ಸಾಂಪಲ್ ಹೌ ಯು ಕ್ಯಾನ್ ಡಿಫೈನ್ ಅ ಲ್ಯಾಂಬ್ಡಾ ಫಂಕ್ಷನ್. ಓಕೆ, ಬಟ್ ಇಲ್ಲಿ ನಾವು ನೋಡಿಕೊಂಡ್ರೆ ನಮ್ಗೆ ಒಂಥರ ಹೊಸದಾಗಿದೆ, ಯಾಕೆ ನಾರ್ಮಲ್ ಫಂಕ್ಷನ್ ಥರ ಇಲ್ಲ, ಏನೋ ಒಂಥರ ಹೊಸದು ಎಕ್ಸಾಂಪಲ್ ಬರ್ದಂಗಿದೆ. ಸೊ ನಾನು ಇದನ್ನು ಬ್ರೇಕ್ ಡೌನ್ ಮಾಡ್ತೀನಿ. ಸೊ ನನ್ನ ಹತ್ರ ಒಂದು ಇಮೇಜ್ ಇದೆ. ಲೆಟ್ಸ್ ಕ್ರಿಯೇಟ್ ದಿಸ್ ಇಂಟು ಮಾರ್ಕ್ಡೌನ್ ಆ್ಯಂಡ್ ಲೆಟ್ಸ್ ಪೇಸ್ಟ್ ದಿಸ್ ಆ್ಯಂಡ್ ನಾನು ಇಮೇಜ್ ರನ್ ಮಾಡಿದ್ರೆ, ಸೊ ಇಲ್ಲಿ ನೋಡಿಕೊಂಡ್ರೆ ಸೊ ಲ್ಯಾಂಬ್ಡಾ ನೀವು ಸಿಂಟ್ಯಾಕ್ಸ್. ಓಕೆ, ನಾನು ಇಲ್ಲಿ ಬರಿತೀನಿ ಸಿಂಟ್ಯಾಕ್ಸ್ ಅಂತ. ಓಕೆ, ಸೊ ದಿಸ್ ಈಸ್ ಸಿಂಟ್ಯಾಕ್ಸ್ ಆಫ್ ಲ್ಯಾಂಬ್ಡಾ ಫಂಕ್ಷನ್. LAMBDA ಲ್ಯಾಂಬ್ಡಾ ಫಂಕ್ಷನ್. ಓಕೆ, ಸೊ ಇದು ಲ್ಯಾಂಬ್ಡಾ ಫಂಕ್ಷನ್ನ ಸಿಂಟ್ಯಾಕ್ಸ್. ಸೊ ಈ ಸಿಂಟ್ಯಾಕ್ಸಲ್ಲಿ ನೋಡಿಕೊಂಡ್ರೆ ನಾವು ಲ್ಯಾಂಬ್ಡಾ ಅಂತ ಒಂದು ಕೀವರ್ಡ್ ಯೂಸ್ ಮಾಡಬೇಕು. ಓಕೆ, ಸೊ ಲ್ಯಾಂಬ್ಡಾ ಅಂತ ಕೀವರ್ಡ್ ಯೂಸ್ ಮಾಡಿ ನಾವು ವೇರಿಯೇಬಲ್ಸ್ ಡಿಫೈನ್ ಮಾಡ್ತೀವಿ. ಸೊ ವೇರಿಯೇಬಲ್ಸ್ ಏನಕ್ಕೆ, ವೇರಿಯೇಬಲ್ಸು ನಾವು ಕೊಟ್ಟಿರೋ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕೆ. ಓಕೆ, ಸೊ ವೇರಿಯೇಬಲ್ಸ್ ಬಂದುಬಿಟ್ಟು A and B. ಓಕೆ, ಸೊ ಇಲ್ಲಿ ನೋಡಿಕೊಂಡ್ರೆ ಲ್ಯಾಂಬ್ಡಾ ಕೀವರ್ಡ್ ಕ್ರಿಯೇಟ್ಸ್ ದ ಲ್ಯಾಂಬ್ಡಾ ಎಕ್ಸ್ಪ್ರೆಷನ್ ಆ್ಯಂಡ್ A and B ಆರ್ ಪ್ಯಾರಾಮೀಟರ್ಸ್ ಆರ್ ಇನ್ಪುಟ್ಸ್ ಆರ್ ವ್ಯಾಲ್ಯೂಸ್ ಆರ್ ವೇರಿಯೇಬಲ್ಸ್. ಸೊ ನೀವೇನಾದರೂ ಕರಿಬೋದು ಪ್ಯಾರಾಮೀಟರ್ಸ್. 1 or more ಪ್ಯಾರಾಮೀಟರ್ಸ್ ಆರ್ ಸಪೋರ್ಟೆಡ್. ಸೊ ನೀವು 1 ಕೊಡ್ಬೋದು, 2 ಕೊಡ್ಬೋದು, 3, 4, 5, 6 ಅನ್ಲಿಮಿಟೆಡ್ ಎಷ್ಟಾದರೂ ಕೊಡ್ಬೋದು ಪ್ಯಾರಾಮೀಟರ್ಸು. ಆ್ಯಂಡ್ ಮಸ್ಟ್ ಬಿ ಸಪ್ರೇಟೆಡ್ ಬೈ ಅ ಕಾಮಾ. ಸೊ ನೀವು ಕೊಡೋ ಪ್ರತಿ ಪ್ಯಾರಾಮೀಟರ್ಗೂ ಕಾಮಾ ಸಪ್ರೇಟೆಡ್ ವ್ಯಾಲ್ಯೂಸ್ ಖಂಡಿತವಾಗ್ಲೂ ಇರಲೇಬೇಕು. ಆ್ಯಂಡ್ ವಿತ್ ನೋ ಪ್ಯಾರಂಥಿಸಿಸ್ ಬೇಕಾಗಿಲ್ಲ. ಯಾವಾಗ ನೀವು ಈ ಪ್ಯಾರಾಮೀಟರ್ಸ್ ಮಧ್ಯದಲ್ಲಿ ಪ್ಯಾರಂಥಿಸಿಸ್ ಬೇಕಾಗಿಲ್ಲ, ಓನ್ಲಿ ದ ವೇರಿಯೇಬಲ್ಸ್ ಆರ್ ಪ್ಯಾರಾಮೀಟರ್ಸ್ A, B, C, D, ಎನಿಥಿಂಗ್ X, Y, Z ಎನಿಥಿಂಗ್. ಆ್ಯಂಡ್ ಇಲ್ಲಿ ದಿಸ್ ಈಸ್ ಕಾಲ್ಡ್, ಆ್ಯಂಡ್ ಇಲ್ಲಿ ಕೋಲನ್ ಇದೆಯಲ್ಲ, ಸೊ ಕೋಲನ್ ದಿಸ್ ಈಸ್ ಅ ಕ್ಯೂ ಫಾರ್ ದ ಎಕ್ಸ್ಪ್ರೆಷನ್. ಸೊ ಇದೊಂಥರ ಬ್ರೇಕ್ ಥರ. ಸೊ ಏನಕ್ಕೆ ಬ್ರೇಕು, ಇಲ್ಲಿ ನಾವು ನೋಡಿಕೊಂಡ್ರೆ ನಾವು ಲ್ಯಾಂಬ್ಡಾ ಇದೆ ಆ್ಯಂಡ್ ಇಲ್ಲಿ ನಾವು ಹೇಳ್ತಾ ಇದ್ದೀವಿ ಇವೆಲ್ಲ ಪ್ಯಾರಾಮೀಟರ್ಸ್ ಅಂತ. ಇವೆಲ್ಲ ಪ್ಯಾರಾಮೀಟರ್ಸು ಈ ಕೋಲನ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಏನು ಬರುತ್ತೋ ಅದು ಎಕ್ಸ್ಪ್ರೆಷನ್ ಅಂತ. ಸೊ ಎಕ್ಸ್ಪ್ರೆಷನ್ ಈಸ್ ನಥಿಂಗ್ ಬಟ್ ಮಸ್ಟ್ ಬಿ ಎ ಸಿಂಗಲ್ ವ್ಯಾಲಿಡ್ ಪೈಥಾನ್ ಎಕ್ಸ್ಪ್ರೆಷನ್, ಈದರ್ ಪ್ಲಸ್, ಮೈನಸ್, ಇಂಟು, ಡಿವಿಷನ್, ಓನ್ಲಿ ಒನ್ ಎಕ್ಸ್ಪ್ರೆಷನ್. ಓಕೆ, ಸೊ ಇದು ಪೈಥಾನ್ ಲ್ಯಾಂಬ್ಡಾ ಫಂಕ್ಷನ್ನ ಸಿಂಟ್ಯಾಕ್ಸ್. ಓಕೆ, ಸೊ ನಾವೇನು ಮಾಡೋಣ, ಒಂದು ಎಕ್ಸಾಂಪಲ್ ನೋಡೋಣ. ನಾವು ಹೆಂಗೆ ನಾರ್ಮಲ್ ಫಂಕ್ಷನ್ ಹೆಂಗೆ ಬರಿತೀವಿ ಆ್ಯಂಡ್ ಲ್ಯಾಂಬ್ಡಾ ಫಂಕ್ಷನ್ ಹೆಂಗೆ ಬರಿತೀವಿ ಅಂತ. ಓಕೆ, ಸೊ ಲೆಟ್ಸ್ ಗೋ ವಿತ್ ಸಮ್ ಸಿಂಪಲ್ ಎಕ್ಸಾಂಪಲ್.
ಲೆಟ್ಸ್ ಸೇ ನಾನೊಂದು ಎಕ್ಸಾಂಪಲ್ ಬರ್ತೀನಿ ಇಲ್ಲಿ. ಫಸ್ಟ್ ಡಿಫೈನ್ ಮಾಡ್ತೀನಿ. ಸೊ ಇವಾಗ ನಾನು ಏನು ಮಾಡ್ತೀವಿ, ಹೌ ವಿ ಕ್ಯಾನ್ ರೈಟ್ ಅ ನಾರ್ಮಲ್ function example into a lambda function example. ಓಕೆ, ಸೊ ನಾವಿಲ್ಲಿ ಒಂದು ನಾರ್ಮಲ್ ಫಂಕ್ಷನ್ನ ಲ್ಯಾಂಬ್ಡಾ ಫಂಕ್ಷನ್ಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ನೋಡೋಣ ನಾವು ಎಕ್ಸಾಂಪಲ್. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನಾನು ನಾರ್ಮಲ್ ಎಕ್ಸಾಂಪಲ್ ಬರೀತೀನಿ ನಾರ್ಮಲ್ ಫಂಕ್ಷನಲ್ಲಿ. ಸೊ ಡೆಫ್ ಲೆಟ್ಸ್ ಎ ಕ್ಯೂಬ್ ಅ ನಂಬರ್, ನಾವು ನಂಬರ್ನ ಕ್ಯೂಬ್ ಮಾಡಬೇಕು, ಕ್ಯೂಬ್ ಅ ನಂಬರ್. ಆ್ಯಂಡ್ ಇಲ್ಲಿ ನಾನು ಒಂದು ಇನ್ಪುಟ್ ಕೊಡ್ತೀನಿ. ಸೊ ಇನ್ಪುಟ್ ನಾವು ಯೂಸರ್ ಹತ್ರದಿಂದ ತಗೋಬೇಕು. ಸೊ ಅದಕ್ಕೆ ನಾವು ಒಂದು ಪ್ಯಾರಾಮೀಟರ್ ಕೊಡ್ತೀನಿ ಎಕ್ಸ್. ಓಕೆ, ಆ್ಯಂಡ್ ಕೋಲನ್. ಸೊ ಇದು ನನ್ನ ಫಂಕ್ಷನ್ ಕ್ಯೂಬ್ ಅ ನಂಬರ್. ಆ್ಯಂಡ್ ನಾನು ಒಂದು ವ್ಯಾಲ್ಯೂ ತಗೊತೀನಿ ಎಕ್ಸ್. ಆ್ಯಂಡ್ ಇಲ್ಲಿ ನನಗೆ ನಂಬರ್ ಅನ್ನೋ ವೇರಿಯಬಲ್ ಡಿಫೈನ್ ಮಾಡಿ ನಾನು ಇದರಲ್ಲಿ ನನಗೆ ಏನು ಬೇಕು, ನನಗೆ ಕ್ಯೂಬ್ ಆಫ್ ಎಕ್ಸ್ ಬೇಕು. ಸೊ ಎಕ್ಸ್ ಇಂಟು ಎಕ್ಸ್ ಕ್ಯೂಬ್ ಅಲ್ಲ, ಎಕ್ಸ್ ಕ್ಯೂಬ್. ಸೊ ಎಕ್ಸ್ ಇಂಟು ಎಕ್ಸ್ 3 ಟೈಮ್ಸ್. ಆ್ಯಂಡ್ ಇಲ್ಲಿ ನನಗೆ ರಿಟರ್ನ್ ಏನು ಕೊಡಬೇಕು, ರಿಟರ್ನ್ ನಂಬರ್ ಕೊಡಬೇಕು. ಸೊ ಆ ಕ್ಯೂಬ್ ಆಗಿರೋ ನಂಬರ್ನ ನನಗೆ ವಾಪಸ್ ಕೊಡಬೇಕು. ಸೊ ಅದಕ್ಕೆ ನಾನು ಇದು ನನ್ನ ಫಂಕ್ಷನ್, ನಾರ್ಮಲ್ ಫಂಕ್ಷನ್. ನಾನೀಗ ಫಂಕ್ಷನ್ನ ಕಾಲ್ ಮಾಡ್ತೀನಿ. ಸೊ ಲೆಟ್ಸ್ ಎ ರಿಸಲ್ಟ್ ಈಕ್ವಲ್ ಟು, ನಾನು ರಿಸಲ್ಟ್ ಅನ್ನೋ ವೇರಿಯಬಲಲ್ಲಿ ಏನು ಮಾಡ್ತೀನಿ, ಕ್ಯೂಬ್ ಅ ನಂಬರ್ ಅನ್ನೋ ಫಂಕ್ಷನ್ನ ನಾನು ಕ್ರಿಯೇಟ್ ಮಾಡಿರೋ ಫಂಕ್ಷನ್ನ ಕಾಲ್ ಮಾಡಿ ನಾನಿಲ್ಲಿ 3 ಕೊಡ್ತೀನಿ. ಓಕೆ, ನನಗೆ 3 ಕ್ಯೂಬ್ ಬೇಕು. 3 ಕ್ಯೂಬು 9 ಅಲ್ಲ. ಓಕೆ, ಸೊ ಲೆಟ್ಸ್ ಸಿ, ನನಗೆ ಪ್ರಿಂಟ್ ನಮಗೆ ರಿಸಲ್ಟ್ ಬೇಕು. ಓಕೆ, ರಿಸಲ್ಟ್ ಅನ್ನೋ ವೇರಿಯಬಲ್ ರನ್ ಮಾಡಿದೆ 27. 3 3 is 9, 9 3 is 27. ಓಕೆ, ಸೊ 27. ಸೊ ದಿಸ್ ಈಸ್ ಹೌ ಯು ಕ್ಯಾನ್ ರೈಟ್ ಅ ನಾರ್ಮಲ್ ಫಂಕ್ಷನ್. ಸೊ ನೀವು ನಾರ್ಮಲ್ ಫಂಕ್ಷನ್ನ ಹಿಂಗೆ ಬರಿತೀರಾ. ಸೊ ನಾವು ಇದನ್ನು ಲ್ಯಾಂಬ್ಡಾ ಫಂಕ್ಷನ್ ಕನ್ವರ್ಟ್ ಮಾಡಬೇಕು ಅಂತಂದರೆ ಹೆಂಗೆ ಬರೆಯೋದು? ಸೊ ಲೆಟ್ಸ್ ಸಿ ಅನ್ ಎಕ್ಸಾಂಪಲ್. ಸೊ ನಾನು ಇದೇ ಸೇಮ್ ಫಂಕ್ಷನ್ನ ನಾನು ಏನು ಮಾಡ್ತೀನಿ, ಲ್ಯಾಂಬ್ಡಾ ಫಂಕ್ಷನ್ಗೆ ಕನ್ವರ್ಟ್ ಮಾಡ್ತೀನಿ. ಓಕೆ, ಸೊ ಈಗ ಏನು ಮಾಡ್ತೀನಿ, ನಾನು ವೇರಿಯಬಲ್ ಒಂದು ಕ್ಯೂಬ್ ಅಂತ ಡಿಫೈನ್ ಮಾಡಿ ನಾನಿಲ್ಲಿ ಲ್ಯಾಂಬ್ಡಾ ಅಂತ ಕೊಡ್ತೀನಿ. ಸೊ ಲ್ಯಾಂಬ್ಡಾ ಕೀವರ್ಡ್. ಆ್ಯಂಡ್ ನನಗೊಂದು ವೇರಿಯಬಲ್ ಬೇಕು ಸ್ಟೋರ್ ಮಾಡೋದಕ್ಕೆ. ಸೊ ಎಕ್ಸ್ ವಿಚ್ ಈಸ್ ಪ್ಯಾರಾಮೀಟರ್ಸ್ ವಿಚ್ ಐ ಹ್ಯಾವ್ ಟು ಟೇಕ್ ಇನ್ಪುಟ್ ಫ್ರಮ್ ದ ಯೂಸರ್. ನಾನು ಯೂಸರ್ ಹತ್ರದಿಂದ ಇನ್ಪುಟ್ ತೊಗೋಬೇಕು, ತೊಗೊಂಡಿರೋ ಇನ್ಪುಟ್ನ ಒಂದು ಹತ್ರ ಸ್ಟೋರ್ ಮಾಡಬೇಕು. ಸೊ ಅದಕ್ಕೆ ನಾನು ಎಕ್ಸ್ ಅಂತ ಡಿಫೈನ್ ಮಾಡಿದ್ದೀನಿ ಇಲ್ಲಿ. ಸೊ ಎಕ್ಸ್ ಕೋಲನ್, ನನಗೀಗ ಏನು ಬೇಕು, ಕ್ಯೂಬ್ ಅಲ್ಲ. ಸೊ ಕ್ಯೂಬ್ಗೆ ಎಕ್ಸ್ ಸ್ಟಾರ್ ಎಕ್ಸ್ ವಿಚ್ ಈಸ್ ನಥಿಂಗ್ ಬಟ್ ಎಕ್ಸ್ ಇಂಟು ಎಕ್ಸ್ 3 ಟೈಮ್ಸ್. ಆ್ಯಂಡ್ ಅಷ್ಟೇ. ನಾನೀಗೇನು ಮಾಡ್ತೀನಿ, ಪ್ರಿಂಟ್ ಕ್ಯೂಬ್ ಅಂತ ಕೊಟ್ಟರೆ, ಓಕೆ ಸಿಂಟ್ಯಾಕ್ಸ್ ಎರರ್, ಓಕೆ ಪ್ಯಾರಂಥೆಸಿಸ್, ಕ್ಯೂಬ್ ಆಫ್ ನಂಬರ್ ಅಲ್ಲ, ಸಾರಿ ನಂಬರ್ ಕೊಡಬೇಕು. ವಿ ಆರ್ ಟೇಕಿಂಗ್ ಇನ್ಪುಟ್ ಫ್ರಮ್ ದ ಯೂಸರ್. ಸೊ ಲೆಟ್ಸ್ ಸೇ 27. ಸೊ ಇಲ್ಲಿ ನೀವು ಕಂಪೇರ್ ಮಾಡಿಕೊಂಡ್ರೆ ನಾರ್ಮಲ್ ಫಂಕ್ಷನಲ್ಲಿ ಈ ರೀತಿ ಬರೀತೀರಾ. ಸೊ ಫಸ್ಟ್ ನೀವು ಫಂಕ್ಷನ್ನ ಕ್ರಿಯೇಟ್ ಮಾಡ್ತೀರಾ, ಪ್ಯಾರಾಮೀಟರ್ ಕೊಡ್ತೀರಾ, ಆ್ಯಂಡ್ ಇಲ್ಲಿ ವೇರಿಯಬಲ್ ದ ವ್ಯಾಲ್ಯೂ ಎಕ್ಸ್ಪ್ರೆಷನ್ನ ಡಿಫೈನ್ ಮಾಡ್ತೀರಾ, ಆ್ಯಂಡ್ ಆ ಫಂಕ್ಷನ್ನ ರಿಟರ್ನ್ ಮಾಡ್ತೀರಾ. ಸೊ ಇದು ನಾರ್ಮಲ್ ಫಂಕ್ಷನ್. ಅದನ್ನು ನೀವು ಲ್ಯಾಂಬ್ಡಾ ಫಂಕ್ಷನ್ ಕನ್ವರ್ಟ್ ಮಾಡಿದ್ರೆ ಜಸ್ಟ್ ಲ್ಯಾಂಬ್ಡಾ ಕೀವರ್ಡ್ ಯೂಸ್ ಮಾಡ್ತೀರಾ, ಯೂಸರ್ ಹತ್ರದಿಂದ ಇನ್ಪುಟ್ ತೊಗೊತೀರಾ, ಆ್ಯಂಡ್ ಎಕ್ಸ್ ಕ್ಯೂಬ್ ಆ ಎಕ್ಸ್ಪ್ರೆಷನ್ ಕೊಡ್ತೀರಾ. ನಾನೊಂದು ವೇಳೆ ಇಲ್ಲಿ ಎಕ್ಸ್ ಸ್ಟಾರ್ ತೆಗೆದು ಎಕ್ಸ್ ಪ್ಲಸ್ ಕೊಟ್ಟರೆ 12 ವರ್ಕ್ ಆಯಿತು. ಆ್ಯಂಡ್ ಮೈನಸ್ ಕೊಟ್ಟರೆ ಅದು ವರ್ಕ್ ಆಗುತ್ತೆ 6. ಓಕೆ, ಸೊ ಈ ರೀತಿ ನೀವು ಲ್ಯಾಂಬ್ಡಾ ಫಂಕ್ಷನ್ನ ಯೂಸ್ ಮಾಡ್ತೀರಾ. ಓಕೆ, ಸೊ ಲೆಟ್ಸ್ ಸಿ ಒನ್ ಮೋರ್ ಎಕ್ಸಾಂಪಲ್. ನಾವೀಗ ಇನ್ನೊಂದು ಎಕ್ಸಾಂಪಲ್ ಏನು ಮಾಡೋಣ, ಲೆಟ್ಸ್ ಸೇ ನಾನಿಲ್ಲಿ ಮಾರ್ಕ್ಡೌನ್ ಕನ್ವರ್ಟ್ ಮಾಡಿ, ಲೆಟ್ಸ್ ಸೇ LAMBDA ಲ್ಯಾಂಬ್ಡಾ ಫಂಕ್ಷನ್ ವಿತ್ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್. ಓಕೆ, ಸೊ ನಾವಿಲ್ಲಿ ಸಿಂಗಲ್ ಆರ್ಗ್ಯುಮೆಂಟ್ಸ್ ನೋಡಿದ್ವಿ, ಟೇಕಿಂಗ್ ಒನ್ ಯೂಸರ್ ಇನ್ಪುಟ್. ಬಟ್ ಇಲ್ಲಿ ಮಲ್ಟಿಪಲ್ ಆರ್ಗ್ಯುಮೆಂಟ್ಸ್ ವಿಚ್ ಈಸ್ ನಥಿಂಗ್ ಬಟ್ ಟೇಕಿಂಗ್ ಮಲ್ಟಿಪಲ್ ಇನ್ಪುಟ್ಸ್ ಫ್ರಮ್ ದ ಯೂಸರ್. ಓಕೆ, ಸೊ ಇದು ನೆಕ್ಸ್ಟ್ ಎಕ್ಸಾಂಪಲ್. ಸೊ ಎಕ್ಸಾಂಪಲ್ ಬರೆಯೋಣ.
ಲೆಟ್ಸೇ ನಾನು ಮಲ್ಟಿಪ್ಲೈ ಅಂತ ಕೊಡ್ತೀನಿ, ಸೇಮ್ ಮಲ್ಟಿಪ್ಲೈ ಆ್ಯಂಡ್ ಲೆಟ್ಸೇ LAMBDA ಲ್ಯಾಂಬ್ಡಾ x, y, z. ಓಕೆ, ಆ್ಯಂಡ್ ನಾನಿಲ್ಲಿ x ಪ್ಲಸ್ y ಇಂಟು z ಆ್ಯಂಡ್ ನನಗಿಲ್ಲಿ ಪ್ರಿಂಟ್ ಮಲ್ಟಿಪ್ಲೈ ಆ ಫಂಕ್ಷನ್ನ ಕಾಲ್ ಮಾಡ್ತಾಯಿದ್ದೀನಿ, ವೇರಿಯೇಬಲ್ನ ಕಾಲ್ ಮಾಡ್ತಾಯಿದ್ದೀನಿ. ಮಲ್ಟಿಪ್ಲೈ ಒಳಗಡೆ ನಾನೇನು ಮಾಡ್ತೀನಿ, 3 ನಂಬರ್ಸ್ನ ಪಾಸ್ ಮಾಡಬೇಕು. ಸೊ ಲೆಟ್ಸೇ 10 x ಪ್ಲಸ್ ಅಲ್ಲ, ಓಕೆ 10, 2, 4. ಓಕೆ, ಆ್ಯಂಡ್ ಕ್ಲೋಸ್ ಬ್ರೇಸಸ್, ಸಿಂಟ್ಯಾಕ್ಸ್ ಎರರ್. ಓಕೆ, ಇದು x ಕೋಲನ್ 18. ಓಕೆ, ಸೊ ಈ ರೀತಿ ನಾವು ಅಂದರೆ ನಾರ್ಮಲಾಗಿ ನಾವು ಏನು ಅನ್ಕೊತೀವಿ, ಈ ವೇರಿಯೇಬಲ್ಸ್ ಒಳಗಡೆ ನಾವು ಈ ಸ್ಟೋರ್ ಮಾಡ್ತಾಯಿದ್ದೀವಿ ಅಂತ. ಸೊ ಇಟ್ ಮೈಟ್ ಬಿ ಅ ಚಾನ್ಸ್ ನಾವು ಕೋಲನ್ ಬದಲು ಈಕ್ವಲ್ ಟು ಬರಿಬೋದು. ಸೊ ಬಿ ಕೇರ್ಫುಲ್, ಯು ಹ್ಯಾವ್ ಟು ಗಿವ್ ಕೋಲನ್. ಓಕೆ, ಸೊ ರನ್ ಮಾಡಿದ್ರೆ ನನಗೆ ಆನ್ಸರ್ 18 ಬಂತು. ಸೊ ದಿಸ್ ಇಸ್ ಹೌ ಯು ಕ್ಯಾನ್ write a function, lambda function, to take multiple inputs or multiple arguments from the user. Okay, so let's go for next example. Next example ನೋಡೋಣ. ಸೊ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಲ್ಯಾಂಬ್ಡಾ ಫಂಕ್ಷನ್ ವಿತ್ ಕಂಡೀಷ್ನಲ್ ಲಾಜಿಕ್. ಸೊ ಕಂಡೀಷನಲ್ಸ್ ಅಂದರೆ ಇಫ್ ಎಲ್ಸ್ ಇವು. ಓಕೆ, so let's see an example of lambda function with conditional statements, which is if else elif ivu. Okay, so let's say a variable called as check sign, and ನಾನು ಏನು ಮಾಡ್ತೀನಿ, ಲ್ಯಾಂಬ್ಡಾ ಕೀವರ್ಡ್ ಆ್ಯಂಡ್ ನನಗೆ ಎಕ್ಸ್ ಬಂದುಬಿಟ್ಟು ಒಂದು ಯೂಸರ್ ಇನ್ಪುಟ್, ಆ್ಯಂಡ್ ನನಗೆ ಇಲ್ಲಿ ಏನು ಮಾಡ್ತೀನಿ, ಪಾಸಿಟಿವ್ ಕೊಡ್ತೀನಿ, positive, and if x is greater than 0 else ಇಲ್ಲ ಅಂದರೆ ನನಗೆ ನೆಗೆಟಿವ್ ಅಂತ ಬೇಕು. ಓಕೆ, ಸೊ ಇದು ನನ್ನ ಎಕ್ಸ್ಪ್ರೆಷನ್ ಲ್ಯಾಂಬ್ಡಾ ಫಂಕ್ಷನ್ದು. ಆ್ಯಂಡ್ ನಾನಿಲ್ಲಿ ಪ್ರಿಂಟ್ ಆಫ್ ಚೆಕ್ ಸೈನ್, ಆ್ಯಂಡ್ ನಾನಿಲ್ಲಿ ಗಿವನ್ -10 ಅಂತ ಕೊಡ್ತೀನಿ, -19. ಓಕೆ, ಪರವಾಗಿಲ್ಲ. ಈಗ ನಾನು ರನ್ ಮಾಡಿದ್ರೆ ನನಗೆ ನೆಗೆಟಿವ್ ಅಂತ ಕೊಡಬೇಕು, ನೆಗೆಟಿವ್. ಸೊ ನಿಮಗೆ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೋದು. ನಾನು ಇದನ್ನು ನೋಡಿ ನಾರ್ಮಲ್ ಎಕ್ಸಾಂಪಲ್ ಬರಿತೀನಿ. ಲೆಟ್ಸೇ ಇದು ನಾರ್ಮಲ್ ಫಂಕ್ಷನ್ ಅಂದ್ಕೊಳ್ಳಿ. ಓಕೆ, ಸೊ ಇದನ್ನು ಈ ಪಾಸಿಟಿವ್ ಆರ್ ನೆಗೆಟಿವನ್ನು ನಾರ್ಮಲ್ ಫಂಕ್ಷನಲ್ಲಿ ಬರೆದ್ರೆ ಹೆಂಗಿರುತ್ತೆ ಅಂತ, ಡೆಫ್ ಚೆಕ್ ಸೈನ್ ನಾನು ಫಂಕ್ಷನ್ ಅಂತ ಕೊಡ್ತೀನಿ, ಫಂಕ್ಷನ್. ಆ್ಯಂಡ್ ನನಗಿಲ್ಲೇ ಒಂದು ಯೂಸರ್ ಇನ್ಪುಟ್ ಬೇಕು, ವಿಚ್ ಈಸ್ ಎಕ್ಸ್ ಆ್ಯಂಡ್ ಕೋಲನ್ ಆ್ಯಂಡ್ ಗಿವನ್ ನಂಬರ್. ಲೆಟ್ಸೇ ನಂಬರ್ ಈಕ್ವಲ್ ಟು, ಲೆಟ್ಸೇ ಡೈರೆಕ್ಟಾಗಿ ಇಫ್ ಸ್ಟೇಟ್ಮೆಂಟ್ ಬರೆಯೋಣ. ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ಐ ವಾಂಟ್ ಟು ಪ್ರಿಂಟ್ ಇಟ್ ಆ್ಯಸ್ ಅ ಪಾಸಿಟಿವ್. ಓಕೆ, ಎಕ್ಸ್ ಕೊಟ್ಟಿರೋ ನಂಬರ್ 0ಗಿಂತ ಜಾಸ್ತಿ ಇದ್ದರೆ ಅದು ಪಾಸಿಟಿವ್. ಇಫ್ ಇಟ್ ಈಸ್ ನಾಟ್ ಗ್ರೇಟರ್ ದ್ಯಾನ್ 0 ಎಲ್ಸ್ ನನಗೆ ಪ್ರಿಂಟ್ ನೆಗೆಟಿವ್. ಓಕೆ, ಸೊ ಇದು ನಿಮಗೆ ನಾರ್ಮಲ್ ಫಂಕ್ಷನ್. ನಾನು ಈಗ ಈ ಫಂಕ್ಷನ್ನ ಕಾಲ್ ಮಾಡ್ತೀನಿ. ಓಕೆ, ಸೊ ನಾನು ಚೆಕ್ ಸೈನ್ ಫಂಕ್ಷನ್, ಆ್ಯಂಡ್ ನಾನಿಲ್ಲಿ -20 ಕೊಡ್ತೀನಿ. ಓಕೆ, ನೆಗೆಟಿವ್. +20 ಕೊಟ್ಟರೆ ಪಾಸಿಟಿವ್. ಸೊ ನೀವು ಇಲ್ಲಿ ಕಂಪೇರ್ ಮಾಡ್ಕೊಂಡ್ರಿ, ಇದು ನಾರ್ಮಲ್ ಫಂಕ್ಷನ್. ಸೊ ನಾವಿಲ್ಲಿ ಏನು ಮಾಡಿದ್ದೀವಿ, ಚೆಕ್ ಸೈನ್ ಫಂಕ್ಷನ್ ಅನ್ನೋ ಒಂದು ಫಂಕ್ಷನ್ನ ಕ್ರಿಯೇಟ್ ಮಾಡಿ ಒಂದು ಪ್ಯಾರಾಮೀಟರ್ ಕೊಟ್ಟಿದ್ದೀವಿ, ಆರ್ಗ್ಯುಮೆಂಟ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಇಫ್ ದ ಗಿವನ್ ನಂಬರ್ ಎಕ್ಸ್ ಅನ್ನೋ ನಂಬರು ಗ್ರೇಟರ್ ದ್ಯಾನ್ 0ಗಿಂತಲೂ ಜಾಸ್ತಿ ಇದ್ದರೆ ಆವಾಗ ಪಾಸಿಟಿವ್ ಅಂತ ಪ್ರಿಂಟ್ ಮಾಡು, ಇಲ್ಲ ಅಂತಂದರೆ ನೆಗೆಟಿವ್ ಅಂತ ಪ್ರಿಂಟ್ ಮಾಡು. ಓಕೆ, ಸೊ ನಾನು ಫಂಕ್ಷನ್ ಕಾಲ್ ಮಾಡಿ ನಾನು ವ್ಯಾಲ್ಯೂ 20 ಅಂತ ಡಿಫೈನ್ ಮಾಡಿದ್ದೀನಿ. ಸೊ ಆಗ ಇದು ಪಾಸಿಟಿವ್ ಕೊಡ್ತು. ಓಕೆ, ನಾನು ಇಲ್ಲಿ -20 ಕೊಟ್ಟರೆ ನನಗೆ ನೆಗೆಟಿವ್ ಅಂತ ಕೊಡ್ತಾಯಿದೆ. ಸೊ ಇದು ನಾರ್ಮಲ್ ಫಂಕ್ಷನ್ ಹೆಂಗೆ ಬರೀತೀವಿ ಅಂತ. ಇದನ್ನು ನಾವು
ಲ್ಯಾಂಬ್ಡಾ ಫಂಕ್ಷನ್ನ ಕನ್ವರ್ಟ್ ಮಾಡಿದ್ರೆ ಸಿಂಪಲಾಗಿ ಹೇಳ್ಕೊಡ್ತೀನಿ ನೋಡಿ. ಓಕೆ, ಸೊ ದಿಸ್ ಈಸ್ ಲ್ಯಾಂಬ್ಡಾ. ಸೊ ನೀವು ಲ್ಯಾಂಬ್ಡಾ ಫಂಕ್ಷನ್ ಯೂಸ್ ಮಾಡಬೇಕು ಅಂತಂದರೆ ಲ್ಯಾಂಬ್ಡಾ ಅನ್ನೋ ಕೀವರ್ಡ್ನ ಯೂಸ್ ಮಾಡಲೇಬೇಕು. ಆ್ಯಂಡ್ ಈ ಎಕ್ಸ್ ಅಂದರೆ ಏನು ಅಂತಂದರೆ ಪ್ಯಾರಾಮೀಟರ್ಸ್ ಆರ್ ಪ್ಯಾರಂಥೆಸಿಸ್. ಓಕೆ, ಸೊ ಇಟ್ಸ್ ಲೈಕ್ ಅ ಯೂಸರ್ ಇನ್ಪುಟ್ ಒಂದು ಇನ್ಪುಟ್ ಅಂತ. ಆ್ಯಂಡ್ ಪಾಸಿಟಿವ್ ಯಾವಾಗ? ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ 0. ಸೊ ಇಲ್ಲಿ ನೋಡ್ಕೊಳ್ಳಿ, ಲ್ಯಾಂಬ್ಡಾ ಇನ್ಪುಟ್ ತೊಗೊಂಡಿದ್ದೀರಾ. ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 0 ದೆನ್ ಪ್ರಿಂಟ್ ಪಾಸಿಟಿವ್, ಎಲ್ಸ್ ನೆಗೆಟಿವ್. ಓಕೆ, ಸೊ ಇದು ನಿಮಗೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ನೀವು ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ನೀವು ಇಫ್ ಎಲ್ಸ್ ಎಲ್ಲಿ ಬರೀಬೇಕು, ಆ್ಯಂಡ್ ಇಫ್ ಕಂಡೀಷನ್ ಸ್ಯಾಟಿಸ್ಫೈ ಆಗಬೇಕು ಅಂತಂದರೆ ಏನು ಪ್ರಿಂಟ್ ಮಾಡಬೇಕು, ಎಲ್ಸ್ ಸ್ಯಾಟಿಸ್ಫೈ ಆಗಬೇಕು ಅಂತಂದರೆ ಏನು ಬರೀಬೇಕು, ಆ್ಯಂಡ್ ಎಲ್ಲಿ ಬರೀಬೇಕು ಅಂತ ನಿಮಗೆ ಅರ್ಥ ಆಗುತ್ತೆ ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ದಿಸ್ ಇಸ್ ಹೌ ಯು ಕ್ಯಾನ್ ರೈಟ್ ಅ ಕಂಡೀಷನಲ್ ಲಾಜಿಕ್ ಸ್ಟೇಟ್ಮೆಂಟ್ಸ್ ಇನ್ಸೈಡ್ ಅ ಲ್ಯಾಂಬ್ಡಾ ಫಂಕ್ಷನ್. ಓಕೆ, ಸೊ ಇದು ಒಂದು ಎಕ್ಸಾಂಪಲ್. ಲೆಟ್ಸ್ ಗೋ ಫಾರ್ ಸಾರ್ಟಿಂಗ್. ಓಕೆ, ನಾನು ಇಲ್ಲೇನು ಮಾಡ್ತೀನಿ, ನೆಕ್ಸ್ಟ್ ಎಕ್ಸಾಂಪಲ್ ವಿಚ್ ಈಸ್ ನಥಿಂಗ್ ಬಟ್ ಲ್ಯಾಂಬ್ಡಾ ಫಂಕ್ಷನ್ ಫಾರ್ ಸಾರ್ಟಿಂಗ್. ಓಕೆ, ಸೊ ಇದು ನೆಕ್ಸ್ಟ್ ಎಕ್ಸಾಂಪಲ್. ಸೊ ಈ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ, ಸ್ಟೂಡೆಂಟ್ಸ್ ವೇರಿಯೇಬಲಲ್ಲಿ. ಸೊ ಇದು ಒಂದು ಲಿಸ್ಟ್ ಆಫ್ ವ್ಯಾಲ್ಯೂಸ್. ಓಕೆ, ಆ್ಯಂಡ್ ಇಲ್ಲಿ ನಾನು ಏನು ಮಾಡ್ತೀನಿ, ನನಗೆ ಸ್ಟೂಡೆಂಟ್ಸ್ ಡಾಟ್ ಸಾರ್ಟ್. ಸೊ ಸಾರ್ಟ್ ಏನು ಮಾಡುತ್ತೆ, ನಿಮಗೆ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ವ್ಯಾಲ್ಯೂಸಲ್ಲಿ ಸ್ಟೋರ್ ಆಗುತ್ತೆ. ಓಕೆ, ಸೊ ಕೀ ಈಕ್ವಲ್ ಟು ನಾನು ಕೀಸ್ ಏನು ಮಾಡ್ತೀನಿ, LAMBDA ಲ್ಯಾಂಬ್ಡಾ. ನನಗೆ ವ್ಯಾಲ್ಯೂ ಎಕ್ಸ್ ಬೇಕು. ಸೊ ಎಕ್ಸ್ ಅಂದರೆ ಎಕ್ಸ್ ಆಫ್ 0, ದ ಫಸ್ಟ್ ಒನ್. ಓಕೆ, ಲಿಸ್ಟಲ್ಲಿ ಫಸ್ಟ್ ಒನ್. ಆ್ಯಂಡ್ ಇದನ್ನು ಕ್ಲೋಸ್ ಮಾಡಿ. ಆ್ಯಂಡ್ ಇಲ್ಲಿ ನನಗೆ ಪ್ರಿಂಟ್ ಸ್ಟೂಡೆಂಟ್ ಸ್ಟೂಡೆಂಟ್ಸ್. ಓಕೆ, ರನ್ 103 ಅಲೈಸ್. ಓಕೆ, ಇಲ್ಲಿ ನಾವು ಸಿಂಗಲ್ ಕೋಟ್ ಮಿಸ್ ಮಾಡಿದ್ದೀವಿ. ಸೊ ಇದು ಸಾರ್ಟ್ ಆಗಿ ನಮಗೆ ಫಸ್ಟ್ ವ್ಯಾಲ್ಯೂ ಬಂತು. ಓಕೆ, ದಿಸ್ ಇಸ್ ಹೌ ಯು ಕ್ಯಾನ್ ಯೂಸ್ ಸಾರ್ಟಿಂಗ್ ಇನ್ಸೈಡ್ ಅ ಲ್ಯಾಂಬ್ಡಾ ಫಂಕ್ಷನ್. ಸೊ ಇಲ್ಲಿ ಸಿಂಪಲಾಗಿ ಏನು ಮಾಡ್ತೀವಿ ಅಂದರೆ ಒಂದು ಸ್ಟೂಡೆಂಟ್ ಡೀಟೇಲ್ಸ್ನ ಸ್ಟೋರ್ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದರಲ್ಲಿ ನಾವು ಸಾರ್ಟ್ ಮಾಡಿ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 103 ಕೊಡ್ತೀನಿ, 103. ಆ್ಯಂಡ್ ಇಲ್ಲಿ 104 ಕೊಡ್ತೀನಿ. ರನ್ ಮಾಡಿದ್ರೆ 102, 103, 104. ಸೊ ಇನ್ನು ಸಿಂಪಲ್ಲಾಗಿ ನಾವು ಜಸ್ಟ್ ಇದನ್ನು ಸಾರ್ಟ್ ಮಾಡಿ ಆ ವ್ಯಾಲ್ಯೂನ ಪ್ರಿಂಟ್ ಮಾಡ್ತಾಯಿದ್ದೀವಿ ಅಷ್ಟೇ. ಓಕೆ, ಸೊ ಸಾರ್ಟಿಂಗ್ ಯಾವ ಬೇಸಿಸ್ ಮೇಲೆ ಮಾಡ್ತಾಯಿದ್ದೀವಿ, ಎಕ್ಸ್ 0 ಅಂದರೆ ಫಸ್ಟ್ ಪೊಸಿಷನ್ ಅಂದರೆ ಇದು. ಓಕೆ, ಈ ಬೇಸಿಸ್ ಮೇಲೆ ನಾವು ಸಾರ್ಟ್ ಮಾಡಿ ಪ್ರಿಂಟ್ ಮಾಡ್ತಾಯಿದ್ದೀವಿ. ಒಂದು ವೇಳೆ ನಾನು ಇಲ್ಲಿ 1 ಕೊಟ್ಟರೆ ಏನಾಗುತ್ತೆ, ನೇಮ್ ಆಲ್ಫಾಬೆಟಿಕ್ ಮೇಲೆ ಅಸೆಂಡಿಂಗ್ ಆರ್ಡರಲ್ಲಿ ಸ್ಟೋರ್ ಮಾಡ್ತೀವಿ. ಸೊ ಎ ಸ್ಟಾರ್ಟಿಂಗಲ್ಲಿ ಬರುತ್ತೆ, A, B ಆ್ಯಂಡ್ ದೆನ್ J ಬರುತ್ತೆ. ಸೊ ಅಲೈಸ್, ಬಾಬ್, ಜಾನ್. ಸೊ ಈ ರೀತಿ ನೀವು ನಂಬರ್ಸ್ ಮೇಲೆ ಆರ್ ದ ಕ್ಯಾರೆಕ್ಟರ್ಸ್, ದ ಡಿಫೈನ್ ನೇಮ್ಸ್ ಮೇಲೆ ನೀವು ಸಾರ್ಟಿಂಗ್ ಆಪ್ರೇಷನ್ ಮಾಡ್ಬೋದು. ಓಕೆ, ಸೊ ದಿಸ್ ಈಸ್ ಹೌ ಯು ಕ್ಯಾನ್ ಯೂಸ್ ಲ್ಯಾಂಬ್ಡಾ ಫಂಕ್ಷನ್ ಫಾರ್ ಸಾರ್ಟಿಂಗ್. ಓಕೆ, ಇನ್ನೊಂದು ಎಕ್ಸಾಂಪಲ್ ಬಂದುಬಿಟ್ಟು, ಸೊ ಲೆಟ್ಸ್ ಸೇ ಲ್ಯಾಂಬ್ಡಾ ಫಂಕ್ಷನ್ ಆ್ಯಂಡ್ ಇನ್ಸೈಡ್ ರೆಗ್ಯುಲರ್ ಫಂಕ್ಷನ್. ಸೊ ನಾವೀಗ ಈಗ ಏನು ಮಾಡಿದ್ದೀವಿ, ನಾರ್ಮಲಾಗಿ ರೆಗ್ಯುಲರ್ ಫಂಕ್ಷನ್ ಹೆಂಗೆ ಬರೆಯೋದು ಆ್ಯಂಡ್ ಲ್ಯಾಂಬ್ಡಾ ಫಂಕ್ಷನ್ ಹೆಂಗೆ ಬರೆಯೋದು ಡಿಫ್ರೆನ್ಸ್ ನೋಡ್ಕೊಂಡಿದ್ದೀವಿ. ಬಟ್ ಈಗ ಒಂದು ರೆಗ್ಯುಲರ್ ಫಂಕ್ಷನ್ ಒಳಗಡೆ ನಾವು ಲ್ಯಾಂಬ್ಡಾ ಫಂಕ್ಷನ್ ಬರೆಯೋದು ಹೆಂಗೆ ಅಂತ ನೋಡ್ತೀವಿ. ಓಕೆ, ಸೊ ಈಗ ಕೋಡ್ ಬರಿತೀನಿ ಅದಕ್ಕೆ. ಸೊ ಲೆಟ್ಸ್ ಸೇ ಒಂದು ಫಂಕ್ಷನ್ ಕ್ರಿಯೇಟ್ ಮಾಡೋಣ. ಸೊ ಡಿಫೈನ್ ಸಾರ್ಟ್ ಡಿಕ್ಷನರಿ ಬೈ ಕೀ. ಸೊ ನಮಗೆ ಇಲ್ಲೇನು ಮಾಡ್ತಾಯಿದ್ದೀವಿ ಅಂದರೆ ನಾವು ಡಿಕ್ಷನರಿಯನ್ನು ಸಾರ್ಟ್ ಮಾಡ್ತಾಯಿದ್ದೀವಿ ಆನ್ ಬೇಸಿಸ್ ಆಫ್ ಕೀಯನ್ನು ಯೂಸ್ ಮಾಡ್ಕೊಂಡು ನಾವು ಡಿಕ್ಷನರಿಯನ್ನು ಸಾರ್ಟ್ ಮಾಡ್ತಾಯಿದ್ವಿ. ಸೊ ಇದರಲ್ಲಿ ನಮಗೆ ಬೇಕಾಗಿರೋದು ಡೇಟಾ ಆ್ಯಂಡ್ ಆಲ್ಸೋ ಕೀ. ನಮಗೆ ಡೇಟಾ ಬೇಕು ಆ್ಯಂಡ್ ಕೀ ಬೇಕು. ಸೊ ನಮಗೆ ಇದರಲ್ಲಿ ರಿಟರ್ನ್ ಏನು ಕೊಡಬೇಕು, ರಿಟರ್ನ್ ಐ ವಾಂಟ್ ಸಾರ್ಟೆಡ್. ನನಗೆ ಸಾರ್ಟ್ ಮಾಡಬೇಕು, ಸಾರ್ಟೆಡ್ ಆಫ್ ವಾಟ್, ಡೇಟಾ ಆ್ಯಂಡ್ ಕೀ ಈಕ್ವಲ್ ಟು
ಕೀ ನಮಗೆ ಡಿಫೈನ್ ಮಾಡಬೇಕು ಲ್ಯಾಂಬ್ಡಾ. ಸೊ ಇಲ್ಲಿ ನಾವು ಲ್ಯಾಂಬ್ಡಾ ಯೂಸ್ ಮಾಡ್ತೀವಿ. ಸೊ ಲ್ಯಾಂಬ್ಡಾ ಆ್ಯಂಡ್ ಇನ್ಪುಟ್ ಎಕ್ಸ್ ಆ್ಯಂಡ್ ಐ ವಾಂಟ್ ಎಕ್ಸ್ ಆಫ್ ಕೀ. ಎಕ್ಸ್ ಆಫ್ ಕೀ ಯಾಕೆ, ನಾವು ಕೊಟ್ಟಿರೋ ಇನ್ಪುಟ್ ಡೇಟಾ ಅಲ್ಲಿ ನಮಗೆ ಓನ್ಲಿ ಕೀ ವ್ಯಾಲ್ಯೂನ ತೊಗೋಬೇಕು ಆ್ಯಂಡ್ ಆ ಕೀ ವ್ಯಾಲ್ಯೂ ಬೇಸಿಸ್ ಮೇಲೆ ನಮಗೆ ಸಾರ್ಟ್ ಮಾಡಬೇಕು ಕೊಟ್ಟಿರೋ ವ್ಯಾಲ್ಯೂಸ್ನ. ಓಕೆ, ಸೊ ಇದು ನನ್ನ ರೆಗ್ಯುಲರ್ ಫಂಕ್ಷನ್. ಸೊ ನಾನು ಏನು ಮಾಡ್ತೀನಿ, ಕೆಲವು ಐಟಮ್ಸ್ನ ಡಿಫೈನ್ ಮಾಡ್ತೀನಿ. ಸೊ ನಾನು ಇದನ್ನು 50 ಮಾಡ್ತೀನಿ ಆರ್ 40 ಮಾಡ್ತೀನಿ. ಓಕೆ, ಸೊ ನಾನು ಡಿಕ್ಷನರಿ ಒಳಗಡೆ ಐಟಮ್ಸ್ನ ಪಾಸ್ ಮಾಡೋದಕ್ಕೆ ನನಗೆ ರೆಡಿಯಾಗಿದೆ. ಸೊ ನಾನು ಏನು ಮಾಡ್ತೀನಿ, ಫಂಕ್ಷನ್ನ ಕಾಲ್ ಮಾಡ್ತೀನಿ. ಪ್ರಿಂಟ್ ಆಫ್ ನಮಗೆ ಏನು ಬೇಕು, ಸಾರ್ಟ್ ಡಿಕ್ಟ್ ಬೈ ಕೀ. ಆ್ಯಂಡ್ ಇದರಲ್ಲಿ ನಾವು ಐಟಮ್ಸ್ನ ಪಾಸ್ ಮಾಡ್ತಾಯಿದ್ದೀವಿ. ಆ್ಯಂಡ್ ನಮಗೆ ಯಾವ ಬೇಸಿಸ್ ಮೇಲೆ ಸಾರ್ಟ್ ಆಗಬೇಕು ಅಂತಂದರೆ ನೇಮ್ಸ್. ಓಕೆ, ಸೊ ಇದು ನಮಗೆ ಫ್ಲವರ್ ಬೇಸಿಸ್ ಅಲ್ಲ, ಇಲ್ಲಿ ನಮಗೆ ಲಿಸ್ಟ್ ಬರುತ್ತೆ. ಸೊ ಲಿಸ್ಟ್ ಆಫ್ ಡಿಕ್ಷನರಿ ಐಟಮ್ಸ್. ಓಕೆ, ನಾನೀಗ ಇದನ್ನು ರನ್ ಮಾಡಿದ್ರೆ ಸಾರ್ಟೆಡ್. ಓಕೆ, ಸ್ಪೆಲ್ಲಿಂಗ್ ಸಾರ್ಟೆಡ್ ನೇಮ್. ಯಾ, ಸೊ ಈಗ ನನಗೆ ಐಟಮ್ 1, ಐಟಮ್ 2, ಐಟಮ್ 3 ಪ್ರಿಂಟ್ ಆಯಿತು. ಸೊ ನಾನೀಗ ಏನು ಮಾಡ್ತೀನಿ, ಸ್ವಲ್ಪ ಚೇಂಜ್ ಮಾಡ್ತೀನಿ. ನನಗೆ ಇಲ್ಲಿ ಐಟಮ್ 3 ಅಂತ ಬರಿತೀನಿ ಆ್ಯಂಡ್ ಇಲ್ಲಿ ಐಟಮ್ 1 ಆ್ಯಂಡ್ ಐಟಮ್ 2 ರನ್ ಮಾಡಿದ್ರೆ ಸಾರ್ಟ್ ಆಗ್ತಾಯಿದೆ ಬೇಸ್ಡ್ ಆನ್ ದ ಗಿವನ್ ನೇಮ್ಸ್. ನಾನೀಗ ನೇಮ್ಸ್ ತೆಗೆದು ನಾನಿಲ್ಲಿ ಪ್ರೈಸ್ ಅಂತ ಬರಿತೀನಿ. ಸೊ ಬೇಸ್ಡ್ ಆನ್ ದ ಗಿವನ್ ಪ್ರೈಸ್ ಇಟ್ ಈಸ್ ಸಾರ್ಟಿಂಗ್. ಐಟಮ್ 3 ಲಾಸ್ಟ್ ಇದೆ, ಐಟಮ್ 3 ಫಸ್ಟ್ ಇದೆ, ಯಾಕಂದರೆ ಪ್ರೈಸ್ 20 ಇದೆ. ಸಾರ್ಟಿಂಗ್ ನಾವು ಅಸೆಂಡಿಂಗ್ ಆರ್ಡರಲ್ಲಿ ಸಾರ್ಟ್ ಮಾಡ್ತಾಯಿದ್ದೀವಲ್ಲ. ಸೊ 20 ಫಸ್ಟು, ಆಮೇಲೆ 40, ಆಮೇಲೆ 60. ನಾನು ಇಲ್ಲಿ ನೇಮ್ ಕೊಟ್ಟರೆ ನಿಮಗೆ ಆಲ್ಫಾಬೆಟಿಕ್ ಐಟಮ್ 1, ಐಟಮ್ 2 ಆ್ಯಂಡ್ ಐಟಮ್ 3. ಸೊ ಈ ರೀತಿ ನೀವು ಒಂದು ಲ್ಯಾಂಬ್ಡಾ ಫಂಕ್ಷನ್ನ ಯೂಸ್ ಮಾಡಿ ಲ್ಯಾಂಬ್ಡಾ ಫಂಕ್ಷನ್ನ ರೆಗ್ಯುಲರ್ ಫಂಕ್ಷನಲ್ಲಿ ಯೂಸ್ ಮಾಡ್ಕೋಬೋದು. ಓಕೆ, ಸೊ ಇದು ಲ್ಯಾಂಬ್ಡಾ ಫಂಕ್ಷನ್ನ ಎಕ್ಸ್ಪ್ಲನೇಷನ್ ಆರ್ ಟಾಪಿಕ್. ಸೊ ಇಷ್ಟೇ ಲ್ಯಾಂಬ್ಡಾ ಫಂಕ್ಷನಲ್ಲಿ. ಸೊ ಇಲ್ಲಿವರೆಗೂ ನಾವು ಏನು ನೋಡಿದ್ದೀವಿ, ಲ್ಯಾಂಬ್ಡಾ ಫಂಕ್ಷನ್ ಅಂದರೆ ಏನು, ಏನಕ್ಕೆ ಅದನ್ನು ಅನಾನಮಸ್ ಫಂಕ್ಷನ್ ಅಂತ ಕರಿತೀವಿ, ಆ್ಯಂಡ್ ಒಂದು ಸಿಂಪಲ್ ಎಕ್ಸಾಂಪಲ್ ಆ್ಯಂಡ್ ಸಿಂಟ್ಯಾಕ್ಸ್ ಆಫ್ ದ ಲ್ಯಾಂಬ್ಡಾ ಫಂಕ್ಷನ್ ಆ್ಯಂಡ್ ಕೆಲವು ಎಕ್ಸಾಂಪಲ್ಸ್ ನೋಡಿದ್ದೀವಿ. ಓಕೆ, ಸೊ ಇದು ಲ್ಯಾಂಬ್ಡಾ ಫಂಕ್ಷನ್ನ ಎಕ್ಸ್ಪ್ಲನೇಷನ್. ಸೊ ಅಷ್ಟೇ ವಿಡಿಯೋದಲ್ಲಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮ್ಯಾಪ್ ಫಂಕ್ಷನ್ ಅಂದರೆ ಏನು ಅಂತ ನೋಡೋಣ. ಓಕೆ, ಸೊ ಅಷ್ಟೇ ವಿಡಿಯೋದಲ್ಲಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಆಲ್ಸೋ ಶೇರ್ ವಿತ್ ಯುವರ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸು ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಲಿತಾ ಇರ್ತಾರೆ. ಆಲ್ಸೋ ಸಬ್ಸ್ಕ್ರೈಬ್ ದ ಚಾನಲ್. ನಿಮಗೆ ಇನ್ನೂ ಈ ರೀತಿ ಪೈಥಾನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಕಂಪ್ಲೀಟ್ ಇಂಟರ್ಮೀಡಿಯೇಟ್ ಆ್ಯಂಡ್ ಬೇಸಿಕ್ಸ್ವರೆಗೂ ಹೇಳ್ಕೊಡ್ತೀನಿ. ಓಕೆ, ಅಷ್ಟೇ ವಿಡಿಯೋದಲ್ಲಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡೋಣ. ಬಾಯ್.